ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. IPL 10ನೇ ಆವೃತ್ತಿ 47ನೇ ಪಂದ್ಯ ಪಂಜಾಬ್ ಮತ್ತು ಗುಜರಾತ್ ತಂಡದ ನಡುವೆ ನಡೀತು. ಈ ಒಂದು ಪಂದ್ಯದಲ್ಲಿ ಟಾಸ್ ಅನ್ನು ಗೆದ್ದಂತ ಗುಜರಾತ್ ತಂಡ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ಳುತ್ತೆ. ಈ ಮೂಲಕ ಬ್ಯಾಟಿಂಗ್ ಅನ್ನು ಆರಂಭಿಸಿದಂತ ಪಂಜಾಬ್ ತಂಡ ಈ ಒಂದು 20 ಓವರ್ಗಳಲ್ಲಿ 189 ರನ್ಗಳನ್ನು ಬಾರಿಸಿ ಒಂದು ಒಳ್ಳೆಯ ಟಾರ್ಗೆಟ್ ಅನ್ನು ಕೊಡ್ತು ಅಂತ ಹೇಳಬಹುದು. ಕೇವಲ 3 ವಿಕೆಟ್ ಕೂಡ ಕಳ್ಕೊಂಡಿತ್ತು. ಈ ಪಂಜಾಬ್ ಪರ ಬ್ಯಾಟಿಂಗ್ ಅನ್ನ ನೋಡೋದಾದ್ರೆ ನಾವು ಹಶೀಮ್ ಆಮ್ಲಾ ಅವರು 2ನೇ ಶತಕ ಈ ಒಂದು IPL ನ 10ನೇ ಆವೃತ್ತಿಯಲ್ಲಿ 2ನೇ ಶತಕವನ್ನು ಬಾರಿಸಿ ಮಿಂಚ್ತಾರೆ. ಅದು ಕೇವಲ 60 ಬಾಲ್ಗಳಲ್ಲಿ ಒಂದು ಶತಕ ಬಂದಿರುವಂಥದ್ದು. ಅದರಲ್ಲಿ 5 ಸಿಕ್ಸ್ ಮತ್ತು 8 4ಗಳು ಈ ಒಂದು ಶತಕದಲ್ಲಿ ಒಳಗೊಂಡಿರುತ್ತೆ. ಇದು ಅವರ 2ನೇ ಶತಕ ಆಗಿದೆ ಈ ಒಂದು IPL 10ನೇ ಆವೃತ್ತಿಯಲ್ಲಿ. ಮತ್ತು ಶಾನ್ ಮಾರ್ಷಲ್ ಅವರಿಗೆ ಒಂದು ನೆರವಾಗ್ತಾರೆ ಒಂದು ಪಾರ್ಟ್ನರ್ಶಿಪ್ ಕೊಡೋದ್ರಲ್ಲಿ. ಇವರಿಬ್ಬರ ಮಧ್ಯೆ 125 ರನ್ಗಳ ಒಂದು ದೊಡ್ಡ ಒಂದು ಪಾರ್ಟ್ನರ್ಶಿಪ್ ಬರುತ್ತೆ ಅಂತಲೇ ಹೇಳ್ಬೋದು. ಇವರು ಕೇವಲ 43 ಬಾಲ್ಗಳಲ್ಲಿ ಒಂದು 58 ರನ್ನನ್ನು ಬಾರಿಸಿ ಈ ಒಂದು ಪಂಜಾಬ್ ತಂಡಕ್ಕೆ ಒಂದು 189 ರನ್ಗಳನ್ನು ಬಾರಿಸುವಲ್ಲಿ ನೆರವಾಗ್ತಾರೆ. ಅದನ್ನು ಬಿಟ್ಟರೆ ಬೇರೆ ಯಾವ ಆಟಗಾರರು ಕೂಡ ಅಂತ ಒಂದು ಒಳ್ಳೆಯ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿಸಲ್ಲ. ಈ ಮೂಲಕ ಇನ್ನು ಗುಜರಾತ್ ತಂಡದ ಬೌಲಿಂಗ್ ನೋಡೋಣ. ಗುಜರಾತ್ ತಂಡದ ಪರ ಪ್ರದೀಪ್ ಸಾಂಗ್ವಾನ್ ಅವರು 1 ವಿಕೆಟ್ ಅನ್ನು ಪಡ್ಕೊಳ್ತಾರೆ ಮತ್ತು ಕುಲಕರ್ಣಿ ಅವರು 1 ಮತ್ತು ಬಸಿಲ್ ತಂಪಿ ಅವರು 1 ವಿಕೆಟ್ ಅನ್ನು ಪಡ್ಕೊಳ್ಳೋದು ಬಿಟ್ಟರೆ ಈ ಒಂದು ಬ್ಯಾಟ್ಸ್ಮನ್ಗಳನ್ನು ವಿಕೆಟ್ ಬೀಳಿಸುವಲ್ಲಿ ವಿಫಲರಾಗ್ತಾರೆ ಗುಜರಾತ್ ತಂಡ ಅಂತಲೇ ಹೇಳ್ಬೋದು. ಈ ಮೂಲಕ ಒಂದು 180 ಅಂದರೆ 190 ರನ್ಗಳ ಒಂದು ಟಾರ್ಗೆಟ್ ಅನ್ನು ಬೆನ್ನತ್ತಿದಂಥ ಗುಜರಾತ್ ತಂಡ ಇನ್ನು ಕೊನೆಯ ಓವರ್ನಲ್ಲಿ 2 ಬಾಲ್ ಇರುವಂತೆ ಈ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡಿರುವಂಥದ್ದು. ಇನ್ನು ಗುಜರಾತ್ ತಂಡದ ಪರ ಬ್ಯಾಟಿಂಗ್ ನೋಡೋದಾದ್ರೆ ಡ್ವೇನ್ ಸ್ಮಿತ್ ಅವರು ನೋಡ್ಬೋದು ನೀವು ಇಲ್ಲಿ. ಕೇವಲ 39 ಬಾಲ್ಗಳಲ್ಲಿ 74 ಬಾರಿಸಿ ಮಿಂಚ್ತಾರೆ. ಅದರಲ್ಲಿ 4 ಸಿಕ್ಸ್ ಮತ್ತು 8 4ಗಳು ಒಳಗೊಂಡಿರುತ್ತೆ. ಮತ್ತು ಇಶಾನ್ ಕಿಶನ್ ಅವರು 29, ಸುರೇಶ್ ರೈನಾ ಅವರು 39 ಮತ್ತು ದಿನೇಶ್ ಕಾರ್ತಿಕ್ ಅವರು 35 ರನ್ಗಳನ್ನು ಬಾರಿಸಿ ಗುಜರಾತ್ ತಂಡದ ಒಂದು ಗೆಲುವಿಗೆ ನೆರವಾಗ್ತಾರೆ. ಇನ್ನು ಒಂದು ರೀತಿ ಪಂಜಾಬ್ ತಂಡದ ಬೌಲರ್ಗಳು ವಿಫಲರಾದರು ಅಂತ ಹೇಳ್ಬೋದು ಈ ಒಂದು ಗುಜರಾತ್ ತಂಡದ ಬ್ಯಾಟ್ಸ್ಮನ್ಗಳನ್ನು ಕಟ್ಟಾಕುವಲ್ಲಿ. ಸಂದೀಪ್ ಶರ್ಮಾ ಅವರು 2 ವಿಕೆಟ್ ಅನ್ನು ಪಡ್ಕೊತಾರೆ. ಗ್ಲೇನ್ ಮ್ಯಾಕ್ಸ್ವೆಲ್ ಅವರು 1 ಮತ್ತು ನಟರಾಜನ್ ಅವರು 1 ವಿಕೆಟ್ ಅನ್ನು ಪಡ್ಕೊಂಡಿದ್ದು ಬಿಟ್ಟರೆ ಅಂತ ಪರಿಣಾಮಕಾರಿ ಬೌಲಿಂಗ್ ಪ್ರದರ್ಶನ ಏನು ಒಂದು ಪಂಜಾಬ್ ತಂಡದಿಂದ ಬರಲಿಲ್ಲ ಅಂತಲೇ ಹೇಳ್ಬೋದು. ಮತ್ತು ಈ ಒಂದು ರೋಚಕ ಬ್ಯಾಟಿಂಗ್ ಪ್ರದರ್ಶನ ಮಾಡಿದಂಥ ಡ್ವೇನ್ ಸ್ಮಿತ್ ಅವರು 4 ಸಿಕ್ಸ್ ಮತ್ತು 8 4ಗಳ ನೆರವಿನೊಂದಿಗೆ ಕೇವಲ 39 ಓವರ್ಗಳಲ್ಲಿ 74 ರನ್ ಬಾರಿಸಿದಂಥ ಡ್ವೇನ್ ಸ್ಮಿತ್ ಅವರಿಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ನೀಡಲಾಯಿತು. ಆದರೂ ಹಶೀಮ್ ಆಮ್ಲಾ ಅವರ ಒಂದು ರೋಚಕ ಶತಕ ಬಾರಿಸಿದ್ರೂ ಅದು ಉಪಯೋಗ ಆಗಲಿಲ್ಲ ಅಂತಲೇ ಹೇಳ್ಬೋದು ಈ ಒಂದು ಪಂಜಾಬ್ ತಂಡಕ್ಕೆ. ಮೋಸ್ಟ್ಲಿ ಅವ್ರು ವಿನ್ ಆಗಿರೋ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ತಿತ್ತು. ಅವರು ಶತಕವನ್ನು ಬಾರಿಸಿದ್ರು ಅವರಿಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ನೀಡಲಾಗಲ್ಲ. ಏನಕ್ಕೆಂದರೆ ಜಯವನ್ನು ಗಳಿಸಿದಂಥ ಪಂದ್ಯಕ್ಕೆ ಜಯವನ್ನು ಗಳಿಸಿದಂಥ ತಂಡಕ್ಕೆ ಈ ಒಂದು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಅದರಿಂದ ಡ್ವೇನ್ ಸ್ಮಿತ್ ಅವರಿಗೆ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ. ನಿಮಗೆ ಅನ್ಸುತ್ತೆ ಒಂದು ಗುಜರಾತ್ ತಂಡ ರೋಚಕ 6 ವಿಕೆಟ್ಗಳ ಒಂದು ಜಯವನ್ನು ಸಾಧಿಸಿರುವಂಥದ್ದು. ಇದು ನಡೆದಂಥ 2ನೇ ಪಂದ್ಯವಾಗಿತ್ತು. ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಕಾಮೆಂಟ್ ತಿಳಿಸಿ. ನಿಮಗೆ ಅಂದರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.